ನನಗನ್ನಿಸ್ತಿದೆ ನಾವಿವಾಗ ಅವನಿಗೆ ಹೋಗು ಅಂತ ನಾವು ಹೇಳಿದ್ರೆ ಅದು ಸರಿ ಕಾಣೋದಿಲ್ಲ ಅಲ್ವಾ? ಸರಳ, ಬಾಳು ಇಲ್ಲೇ ಇರ್ಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ಆದ್ರೆ ಅಮ್ಮನ್ಗೆ ಯಾರು ಹೇಳ್ತಾರೆ? ಅವ್ರೇನ್ ನಮ್ಮ ಮಾತು ಕೇಳೋದಿಲ್ಲ ನೋಡು. ಆದ್ರೂ ನಾನು ಪ್ರಯತ್ನ ಮಾಡಿ ನೋಡ್ತೀನಿ. ನಾನು ಅಮ್ಮನಿಗೆ ತಿಳಿಸಿ ಹೇಳ್ತೀನಿ. ಗುರುದೇವ, ನಾನ್ ಪ್ರತಿ ಸಲ ಬಿಡಾರ ತೆಗಿಬೇಕಾದ್ರೆ ಅಲ್ಲಿ ಕುಳಿತುಕೊಂಡು ನಿಮಗ್ ಪ್ರಶ್ನೆ ಮಾಡಿ ಆಜ್ಞೆ ಪಡ್ಕೊಳ್ತಿದ್ದೆ. ಮತ್ತೆ ನೀವು ಹೇಳಿದ ಹಾಗೆ ಆ ಕಡೆ ಹೋಗು ಈ ಕಡೆ ಹೋಗು ಅನ್ನೋದನ್ನ ಪಾಲಿಸ್ತೀನಿ ನಾನು. ಆದ್ರೆ ಈ ಸಾರಿ ಸಾಕ್ಷಾತ್ ನೀವೇ ನನ್ನ ಜೊತೆಗಿದ್ದೀರಾ. ಮತ್ತೆ ಪ್ರಶ್ನೆ ಯಾರಿಗ್ ಮಾಡೋದು? ಈಗ ನಿಮ್ ಜೊತೆಗೆ ಪಂಡ್ರಾಪುರಕ್ಕೆ ಬರ್ತೀನಿ. ಮತ್ತೆ ಯಾಕೆ ಪ್ರಶ್ನೆ ಮಾಡೋ ಅವಶ್ಯಕತೆ ಇದೆ? ಬಾಳು, ನೀನ್ ಯಾವಾಗ ನನಗೆ ಪ್ರಶ್ನೆ ಮಾಡ್ತೀಯ ಆಗ ನನಗೆ ಎಲ್ಲ ಗೊತ್ತಾಗತ್ತೆ. ಮತ್ತೆ ನಾನೇ ನಿನಗೆ ಹೇಳ್ತೀನಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ. ಯಾಕೆ ಅಂತಂದ್ರೆ ನನಗೆ ಗೊತ್ತಿರುತ್ತೆ ಯಾರು ನಿನ್ ದಾರಿಯನ್ನು ಕಾಯ್ತಾ ಇದ್ದಾರೆ ಅಂತ, ಯಾರಿಗೆ ನಿನ್ ಸಹಾಯದ ಅವಶ್ಯಕತೆ ಇದೆ ಅಂತ. ನಿನ್ ಮೇಲೆ ಭಕ್ತಿ ಇದ್ದು ಯಾರ ಜೀವನ ಬದಲಾಗಬೇಕಾಗಿದೆ, ಮತ್ತೆ ಯಾರದು ಜನರಿಗೆ ತೊಂದರೆ ಕೊಡ್ತಾ ಇರೋದು, ಮತ್ತೆ ಯಾರಿಗೆ ಅಲ್ಲಿಗೆ ಹೋಗಿ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತ. ಈ ಎಲ್ಲಾ ವಿಷಯಗಳನ್ನ ನಾನು ನೋಡ್ತೀನಿ. ಆಮೇಲೆ ನಾನು ನಿನಗೆ ಹೇಳ್ತೀನಿ. ಗುರುದೇವ, ನಿಮ್ಮ ಕೃಪೆ ನನ್ನ ಮೇಲೆ ಹೀಗೆ ಇರಲಿ. ಗುರುದೇವ, ಒಂದು ಕೋರಿಕೆ ಇದೆ. ನಾವು ನಿಮ್ ಜೊತೆಗೆ ಪಂಡ್ರಾಪುರಕ್ಕೆ ಬರ್ತಿದೀವಲ್ಲ, ಅಲ್ಲಿ ಪಾಂಡುರಂಗ ವಿಠಲನ ದರ್ಶನ ಆಗೋ ತನಕ ನೀವು ನನ್ನ ಜೊತೆಗೆ ಇರಬೇಕು. ಅರೆ, ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ. ನಾನು ದೇಹದಿಂದ ಇರ್ಲಿಲ್ಲ ಅಂತಂದ್ರೂ ಸಹ ನಾನು ನಿನ್ ಜೊತೆಗೆ ಇರ್ತೀನಿ. ನಿನ್ನಂಥ ನಂಗೆ ಶಿಷ್ಯ ಸಿಕ್ಕಿರೋದು ಸಾಧಾರಣವಾದ ಮಾತಲ್ಲ. ಜನ ಎಲ್ಲ ಹೇಳ್ತಿರ್ತಾರೆ ನೀನ್ ಬಾಳುನ್ ಗುರು ಅಂತ. ಆದ್ರೆ ಬಾಳು ಯಾರು ಅಂತ ನನಗ್ ಗೊತ್ತಿದೆ. ಗುರುದೇವ, ನಿಮ್ ಜೊತೆಗೆ ಪಂಡ್ರಾಪುರದ ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬಾ ದೊಡ್ಡ ವಿಷಯ. ಸರಿ, ನಿಮ್ ಜೊತೆಗೆ ಪಾದಯಾತ್ರೆ ಮಾಡ್ತಿರೋದು ಹೆಮ್ಮೆ ಅನಿಸ್ತಾ ಇದೆ. ನಡೀರಿ, ಹಾಗಾದ್ರೆ ಹೊರಡೋಣ ಇವಾಗ. ಸರಿ, ಹೊರಡೋಣ. ಸರಿ, ನಡೀರಪ್ಪ. ಎಲ್ಲರೂ ಬೇಗ ಬೇಗ ತಯಾರಿ ಮಾಡ್ಕೊಳ್ಳಿ. ಸೇಠ್ ಜಿ, ಓ ಸೇಠ್ ಜಿ. ಮಧು, ನಿಮ್ಗೋಸ್ಕರ ಕಾಯ್ತಾ ಇದ್ವಿ ಸೇಠ್ ಜಿ. ನಾನೇ ನಿಮ್ ಮನೆಗೆ ಬರ್ತಾ ಇದ್ದೆ ಅಲ್ವಾ? ನನ್ಗೊಂದ್ ಸ್ವಲ್ಪ ಕೆಲ್ಸ ಇತ್ತು ಅಲ್ಲಿ. ನನ್ಗೆ ಒಂದರ್ಥ ಆಗ್ತಿಲ್ಲ. ನೀನಲ್ಲಿ ಮನೆ ಕೆಲ್ಸನೆಲ್ಲ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ನಾನ್ ಬಾಳುನ್ ಹುಡುಕ್ತಾ ಇದ್ದೆ. ಬಾಳುನಾ? ಹೌದು. ಯಾಕೆ, ಏನಾಯ್ತು? ಅವನು ನಿನ್ನೆಯಿಂದ ಮಾಡಿ ಎಲ್ಲಿ ಕಾಣ್ತಿಲ್ಲ. ಅವನೆಲ್ಲಾ ಕಡೆ ಹುಡುಕಿದ್ದಾಯ್ತು. ಅವನು ಎಲ್ಲೂ ಕೂಡ ಸಿಗ್ತಾ ಇಲ್ಲ ನೋಡಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೇಠ್ ಜಿ. ಅಯ್ಯೋ ಅಲ್ಲ, ಇದೆಲ್ಲ ಹೇಗಾಯ್ತು? ನಿಮಗೇನು ಅಂತ ಹೇಳೋದು? ನಾನ್ ನನ್ನ ಬಾಯಿಂದ ಏನೂ ಹೇಳೋದಿಲ್ಲ. ಮನೆಗೆ ನಡೀರಿ, ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಸರಿ. ಹಾ, ಅಲ್ಲ, ಅಲ್ಲಿ ಅಷ್ಟೊಂದ್ ಜನ ನಿಂತ್ಕೊಂಡು ಏನ್ ನೋಡ್ತಾ ಇದ್ದಾರೆ? ಯಾರಿಗ್ ಗೊತ್ತು? ನಡಿ ಹೋಗ್ ನೋಡೋಣ ಏನು ಅಂತ. ಹಾ. ಓ ಸೇಠ್ ಜಿ, ಮರದ ಮೇಲೆ ಕೂತಿದ್ದ ನೋಡಿ. ಬಾಳು, ನಿನ್ ಮೊದ್ಲು ಕೆಳಗ್ ಬಾ. ಅಲ್ಲಿ ಮೇಲ್ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನಾನು ಕೈಲಾಸದ ಕಡೆ ನೋಡ್ತಾ ಇದ್ದೀನಿ. ಅರೇ ಬಾಳು, ನೀನು ಶೇಠ್ ಜಿ ಕರೀತಾ ಇದ್ದಾರೆ. ಮತ್ತೆ ಮನೇಲಿ ಸಹ ಎಲ್ಲರೂ ಕಾಯ್ತಾ ಇದ್ದಾರೆ. ಬಾ ನೀನು ಕೆಳಗಿಳಿ. ಸರಿ.
ಬಾಳು ನೀನ್ ಬಂದ್ಯಪ್ಪ. ರೀ ನೀವು ಬಂದ್ರಾ? ಹಾ ನೋಡು, ನನ್ ಬಾಳುನ ಕರ್ಕೊಂಡೇ ಬಂದಿದ್ದೀನಿ. ಬಾಳು ನೀರ್ ತಗೋಪ್ಪ. ತಗೊಳ್ಳಿ. ಅಯ್ಯೋ ನೀನ್ ಎಲ್ಲಿ ಹೋಗಿದ್ದೆ? ನಾವು ಎಷ್ಟೊಂದು ಹುಡ್ಕಾಡಿದೀವಿ ಗೊತ್ತಾ? ಅವನು ರಾತ್ರಿ ಪೂರ್ತಿ ಅಲ್ಲಿ ಮರದ ಮೇಲೆ ಕೂತಿದ್ನಂತೆ. ಮರದ ಮೇಲ? ಹಾ ರಾತ್ರಿ ಪೂರ್ತಿನಾ? ಅಯ್ಯೋ ಬಾಳು, ಯಾಕಪ್ಪ ಹೀಗ್ ಮಾಡ್ದೆ? ಅಲ್ಲೋ ಬಾಳು, ನೀನೇನಾದ್ರೂ ತಿಂದ್ಯೋ ಇಲ್ವೋ? ಅಥವಾ ರಾತ್ರಿ ಪೂರ್ತಿ ಉಪವಾಸ ಇದ್ದ? ಹೌದು, ನಾನು ಹಾಗೆ ಕೂತ್ಕೊಂಡಿದ್ದೆ. ಅಯ್ಯೋ ಇವನ್ ಜನರಿಗೆ ಹೇಳ್ತಾ ಇದ್ದ ನಾನ್ ಕೈಲಾಸದ ಕಡೆ ನೋಡ್ತಾ ಇದ್ದೀನಿ ಅಂತ. ಕೈಲಾಸದ ಮೇಲಿರೋ ಚಿಹ್ನೆ ನೋಡ್ತಾ ಇದ್ದೀನಿ ಅಂತ. ಅಲ್ಲ ಇವನನ್ನ ಏನ್ ಮಾಡ್ಬೇಕು? ಕೆಲವೊಂದ್ಸಲ ಅಂತೂ ಏನ್ ಮಾತಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗಲ್ಲ. ಬಾಳು, ನಿನ್ ಮನೆಗೆ ನಾವು ವಿಷಯನ ತಿಳ್ಸಕ್ ಹೋಗ್ತಾ ಇದ್ವಿ. ನೋಡು, ಮುಂದೆ ಹೀಗೆಲ್ಲ ಮಾಡ್ಬೇಡ. ಸರಿ, ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಮಾಡ್ತಾ ಇರ್ತೀನಿ. ನೀನ್ ಬಂದ್ಯಾ? ಅಂತೂ ಬಂದ್ಯಾ? ನಿನ್ನಿಂದ ಎಲ್ರಿಗೂ ಎಷ್ಟು ತೊಂದ್ರೆ ಆಯ್ತು ಗೊತ್ತಾ? ಎಲ್ರು ನಿನ್ ಸಲುವಾಗಿ ದಾರಿ ಕಾಯ್ತಿದ್ರು. ಅಮ್ಮ ಈಗ ಅದೆಲ್ಲ ಬಿಡಿ. ನೀವೊಂದ್ ಕೆಲ್ಸ ಮಾಡಿ, ಅವನ್ಗೇನಾದ್ರೂ ತಿನ್ನೋದು ಕೊಡಿ. ಇಲ್ಲಾಂದ್ರೆ ಸ್ವಲ್ಪ ಹಾಲಾದ್ರೂ ಕೊಡಿ ಅವನು ಕುಡಿಯೋದಕ್ಕೆ. ಆಮೇಲೆ ಅವ್ನ್ ಕೆಲ್ಸ ಮಾಡ್ಲಿ. ಹೋಗಪ್ಪ. ಅಮ್ಮೋರೆ, ಅವನನ್ನ ನೋಡ್ಕೊಳ್ತೀನಿ. ಚಂದು, ನಿನಗೆ ಗೊತ್ತಾಗೋದಿಲ್ವೇನೋ? ನೀನ್ ಯಾವಾಗ ಹೋಗ್ತೀಯಾ, ಯಾವಾಗ ಬರ್ತೀಯಾ ಅನ್ನೋದು ಹೇಳ್ಬೇಕಲ್ವಾ ನೀನು? ಅಮ್ಮ, ಅಲ್ಲ ನನಗೆ ಕೆಲ್ಸಗಳೇನ್ ಕಡಿಮೆ ಇರ್ತಾವ ಏನ್ ಹೇಳಿ? ನನ್ಗೆ ಸಾಕಷ್ಟು ಕೆಲ್ಸಗಳಿದೆ. ಅದೆಷ್ಟೇ ಕೆಲ್ಸ ಇರ್ಲಿ, ಕಳ್ರು ದರೋಡೆಕೋರ್ರು ಬಂದಿದ್ರು ಅಂತ ಅದ್ರ ದೂರ್ ಕೊಡಕ್ ಹೋಗಿದ್ದೆ ಅಲ್ವಾ ನೀನು? ಆ ವಿಷಯ ಏನಾಯ್ತು? ನಾನು ದೂರ್ ಕೊಟ್ಟಾಯ್ತು, ಅವ್ರು ಅದನ್ನ ನೋಡ್ಕೋತಾರೆ. ನೀನ್ ಅಲ್ಲಿಗೆ ಹೋಗಿದ್ದೆ ಅಲ್ವಾ? ಅವಾಗ ಈ ಮನೆಯಲ್ಲಿ ನನ್ ದೇವ್ರ ತಟ್ಟೆನೆ ಕಳುವಾಗಿತ್ತು. ಇದೇನ್ ಹೇಳ್ತಾ ಇದ್ಯಮ್ಮ? ರೀ, ಆ ತಟ್ಟೆ ವಾಪಸ್ ಸಿಕ್ತು. ಹಾ ಚಂದು, ನೀನ್ ಆ ಬಾಳುನ ಅವನ್ ಮನೆಗ್ ವಾಪಸ್ ಕಳಿಸ್ಬಿಡು. ಅಮ್ಮ, ಅದ್ ಹೇಗಾಗತ್ತೆ? ಅವನೇ ನಮ್ಮ ಹತ್ರ ಬಂದಿದ್ದಾನೆ, ಮನೇಲಿರೋ ಎಲ್ಲ ಕೆಲ್ಸಗಳನ್ನೂ ಮಾಡ್ತಾನೆ. ಮತ್ತ ಅದ್ ಹೇಗ್ ನಾವ್ ಅವನನ್ನ ಹೋಗು ಅನ್ನೋದಕ್ಕಾಗತ್ತೆ? ಅದೆಲ್ಲ ಆಗಲ್ಲ. ಅವನನ್ನ ಕಳಿಸ್ಬಿಡು ನೀನು. ಇಲ್ಲ ಅಂದ್ರೆ ನಾನೇ ಇಲ್ಲಿಂದ ಇಲ್ಲಿಗಾದ್ರೂ ಹೊರಟೋಗ್ತೀನಿ. ಅಮ್ಮ ದಯವಿಟ್ಟು ನೀವು ಹೀಗೆಲ್ಲ ಮಾಡ್ಬೇಡಿ. ಒಂದ್ಸಲ ನಿರ್ಧಾರ ಆಯ್ತು ಅಂದ್ರೆ ಅದ್ ಆಯ್ತು. ಅದೇನಿದ್ಯೋ ಅದನ್ನ ನೀನ್ ಇವತ್ತೇ ಹೇಳ್ಬೇಕು. ಇಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ. ಅಮ್ಮ, ಅಲ್ಲ ಇವಾಗ ಏನಾಗಿದೆ ಅಂತ? ಏನೂ ಇಲ್ಲ ರೀ, ನೀವು ಈಗಿನ್ನೂ ಬಂದಿದ್ದೀರಲ್ವಾ? ನೀವು ಸ್ನಾನ ಮಾಡಿ, ನಾನು ಅಡುಗೆ ಮಾಡ್ತೀನಿ. ಸರಿನಾ? ನಡೀರಿ. ರೀ, ನಾನು ಇವಾಗ ಕೊಟ್ಟಿಗೆಯಿಂದ ಬರ್ತಾ ಇದ್ದೀನಿ. ನೀವೇ ಹೇಳಿ ಏನು ಮಾಡೋದು ಅಂತ. ಈ ಎಲ್ಲ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು? ಸರಳ, ಅಮ್ಮ ನನ್ನ ಮಾತನ್ನ ಕೇಳ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ರೀ, ಹೋದ್ ಸಾರಿ ಬಾಳು ಇಲ್ಲಿಂದ ಸಿಟ್ ಮಾಡ್ಕೊಂಡು ಹೊರಟೋದಾಗ ಆಗ ಇಲ್ಲಿ ಏನೇನಾಯ್ತು ಅಂತ ನಿಮಗೆ ಚೆನ್ನಾಗಿ ನೆನಪಿದೆ ಅಲ್ವಾ? ನೋಡಿ, ಕಳೆದ ಸಾರಿ ಮಾಡಿದ ತಪ್ಪುಗಳನ್ನ ಎಲ್ಲ ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮತ್ತೆ ಅವ್ರ ಮನೆಯವರಿಗೆ ಸಂತೋಷ ಆಗುತ್ತೆ. ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಲ್ವಾ, ಅಂದ್ರೆ ಅವ್ರ ಕೋಪ ಎಲ್ಲ ಇಳಿದು ಹೋಗುತ್ತೆ. ನನಗನ್ನಿಸ್ತಿದೆ, ನಾವಿವಾಗ ಅವನಿಗೆ ಹೋಗು ಅಂತ ನಾವು ಹೇಳಿದ್ರೆ ಅದು ಸರಿ ಕಾಣೋದಿಲ್ಲ ಅಲ್ವಾ? ಸರಳ, ಬಾಳು ಇಲ್ಲೇ ಇರ್ಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ಆದ್ರೆ ಅಮ್ಮನ್ಗೆ ಯಾರು ಹೇಳ್ತಾರೆ?
ಅವ್ರೇನ್ ನಮ್ಮ ಮಾತು ಕೇಳೋದಿಲ್ಲ ನೋಡು. ಆದ್ರೂ ನಾನು ಪ್ರಯತ್ನ ಮಾಡಿ ನೋಡ್ತೀನಿ. ನಾನು ಅಮ್ಮನಿಗೆ ತಿಳಿಸಿ ಹೇಳ್ತೀನಿ. ಚಂದು, ಏ ಚಂದು, ನಾನೊಂದ್ ಸ್ವಲ್ಪ ನೋಡು. ನನ್ ಮೈ ಎಲ್ಲ ಹೇಗ್ ಬಿಸಿ ಆಗಿದೆ ಅಂತ. ಮೈಯಲ್ಲಿ ಶಕ್ತಿನೇ ಇಲ್ಲಪ್ಪ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ ಅದೆಲ್ಲ ಇರ್ಲಿ ಬಿಡು. ನೀನ್ ಬಾ ಮೊದ್ಲು ಕೂತ್ಕೋ, ನಿಧಾನವಾಗಿ ಕೂತ್ಕೋ. ನೀರು ಕುಡಿತೀಯಾ? ತಗೋ ನೀರು ಕುಡಿ. ಅಮ್ಮ ಆಗ್ಲೇ ನೋಡ್ದಾಗ ನೀನ್ ಆರಾಮಾಗಿದ್ದಲ್ಲ, ಇವಾಗ ಇದ್ದಕ್ಕಿದ್ದ ಹಾಗೆ ಅದೇನಾಗೋಯ್ತು ನಿನ್ಗೆ? ಯಾರಿಗಪ್ಪ ಗೊತ್ತು, ನೀನು ಮನೇಲಿ ಇಲ್ದಾಗ ಎಷ್ಟು ಗೊಂದಲಗಳಾಗತ್ತೆ ಅಂತ ನಿನಗೆ ಹೇಗಪ್ಪ ಹೇಳಿ? ಅಮ್ಮ ನೀನ್ ಸುಮ್ನೆ ಮನೆ ಕೆಲ್ಸದಲ್ಲೆಲ್ಲ ನಿನ್ ಮನ್ಸನ್ನ ಹಾಕೋದಕ್ ಹೋಗ್ಬೇಡ. ದೇವ್ರ ಜಪ ಮಾಡು, ಹಾಗೆ ಆದಷ್ಟು ವಿಶ್ರಾಂತಿ ತಗೋ, ಆಯ್ತಾ? ಈಗ ನೀನೊಬ್ನೇ ಹೇಳೋದು ಉಳ್ದಿತ್ತು ನೋಡು. ಬಾಕಿ ಎಲ್ರು ನನಗೆ ಚುಚ್ಚು ಚುಚ್ಚು ಮಾತಾಡ್ತಾರೆ. ಏನಪ್ಪ ಚಂದು, ನಾನು ಇನ್ನು ಹೆಚ್ಚು ದಿನ ಬದುಕದಿಲ್ಲ ಅಂತ ಅನ್ಸ್ತಾ ಇದೆ. ಅಮ್ಮ ಹೀಗ್ಯಾಕೆ ಮಾತಾಡ್ತಿದ್ಯಾ ನೀನು? ನಿನ್ಗೇನು ಆಗೋದಿಲ್ಲ. ನೀನ್ ವಿಶ್ರಾಂತಿ ತಗೋ, ಆದಷ್ಟು ಬೇಗ ಹುಷಾರಾಗ್ತೀಯ. ನನಗೆ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣಪ್ಪ. ಅಮ್ಮ ನೀನೀಗ ಮಲ್ಗು, ಈ ಶಾಲ್ ಕೊಡಿಲಿ. ಸರಳ, ಅಮ್ಮನ್ಗೆ ಓದ್ಸೋ ತಗೋ. ನಿಧಾನವಾಗಿ. ನೀನ್ ಏನು ಯೋಚನೆ ಮಾಡ್ಬೇಡ. ನೀನು ಹುಷಾರಾಗ್ಲಿಲ್ಲ ಅಂದ್ರೆ ವೈದ್ಯರನ್ನ ಕರ್ಸೋಣ. ನಾನೇ ಹೋಗಿ ವೈದ್ಯರನ್ನ ಕರ್ಕೊಂಡು ಬರ್ತೀನಿ. ಚಂದು, ಹಾ ನೋಡಪ್ಪ ಚಂದು, ನೀನು ಹೊರಗಡೆ ಎಲ್ಲೂ ಹೋಗ್ಬೇಡ. ಅಮ್ಮ ನೀನೇನು ಯೋಚನೆ ಮಾಡ್ಬೇಡ. ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗೋದಿಲ್ಲ. ನನ್ನ ಕೆಲಸ ಏನಿದೆಯೋ ಅದಷ್ಟನ್ನೇ ನೋಡ್ತೀನಿ. ಹಾ, ನೀನೇನು ಯೋಚನೆ ಮಾಡ್ಬೇಡ, ಆಯ್ತಾ? ನೀನ್ ವಿಶ್ರಾಂತಿ ತಗೋ. ಮಾಮ, ಇವನಿಗೆ ಹುಷಾರಿಲ್ಲ, ಏನ್ ಮಾಡೋದೀಗ? ಅಯ್ಯೋ ದೇವರೇ, ಇವನಿಗೆ ದೊಡ್ಡ ರೋಗ ಆಗಿದೆ. ಏನಪ್ಪ, ನಿಮ್ಮೂರಲ್ಲಿ ವೈದ್ಯರ ಹತ್ರ ಏನಾದ್ರೂ ಹೋಗಿದ್ದ? ಮಾಮ, ಅವ್ರು ಹೇಳಿದ ಎಲ್ಲಾ ಕೆಲ್ಸನೂ ಮಾಡಾಗಿದೆಯಂತೆ. ಈಗ ನೀವಿಲ್ಲಿ ಬಂದಿರೋದು ಗೊತ್ತಾಗಿ ಅವ್ರು ನಿಮ್ ಮುಂದೆ ಬಂದಿದ್ದಾರೆ ಮಾಮ. ಈಗ ನನ್ನ ಮುಂದೆ ಬಂದಿದೀಯ. ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ನೀನ್ ಇನ್ನೂ ಬದುಕ್ತೀಯಪ್ಪ. ಇಲ್ಲ ಅಂದಿದ್ರೆ ಸತ್ತೇ ಹೋಗ್ತಿದ್ದೆ. ಬಾಳು, ಇಲ್ಲಿ ದೂರ ದೂರವರೆಗೂ ಬರೀ ಹಳ್ಳಿಗಳಿವೆ. ಅವ್ರಿಗೆ ಔಷಧಿಗಳನ್ನ ಕೊಡೋಕೆ ಯಾರೂ ಇಲ್ಲ. ನೀನು ಜಗತ್ತಿನ ವೈದ್ಯ. ಇಲ್ಲಿವರೆಗೂ ಇವ್ರಿಗೆಲ್ಲ ಗುಣ ಮಾಡಿದ್ಯಾ. ಎಲ್ಲಿ ಜನರಿಗೆ ಬರೀ ಕಾಲ್ದಾರಿ ಅಷ್ಟು ಜಾಗ ಇತ್ತೋ ಅಲ್ಲಿ ಹೋಗಿ ಗುಣಪಡಿಸಿದ್ಯಾ. ಇವರೆಲ್ರಿಗೂ ನೀನೇ ಆಧಾರ. ಗುರುದೇವ, ಇದೆಲ್ಲ ನಿಮ್ ಕೃಪೆ. ಹಾಗಾಗಿ ನಾನು ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಬಾಳು, ಇವನಿಗೆ ಗುಣಪಡಿಸಪ್ಪ ನೀನು. ಏನಪ್ಪ, ಆ ಕಂಬಳಿಯನ್ನ ತೆಗೆದು ನಿನ್ನ ಪಕ್ಕದಲ್ಲಿಡು. ಇಲ್ಲಿ ನೋಡು, ಈಗ ಸ್ವಲ್ಪ ದೂರದಲ್ಲಿ ಹೋಗಿ ಕುಳಿತುಕೋ. ಇವನ್ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗು.